ಎಲ್ಲರೂ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಅವರಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ ಅವರು ಹಿರಿಯಡ್ಕ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಆ ಕಾಲೇಜಿನ ಪ್ರಾಂಶುಪಾಲರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಯಪ್ರಕಾಶ್ ಶೆಟ್ಟಿ ಅವರು ಪಂಪನ ಕಾವ್ಯದ ಮೇಲೆ ಬಂದಿರುವ ವಿಮರ್ಶೆಗಳನ್ನು ಆಧರಿಸಿ PhDಯನ್ನು ಮಾಡಿದವರು. ಹಲವು ವರ್ಷಗಳಿಂದ ಪಂಪನ ಬಗ್ಗೆ, ಪಂಪನ ಕಾವ್ಯದ ಬಗ್ಗೆ ಮತ್ತು ಬಹಳ ಮುಖ್ಯವಾಗಿ ಹಳಗನ್ನಡ ಕಾವ್ಯಗಳನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ದಾರೆ ಮತ್ತು ಅವುಗಳ ಬಗ್ಗೆ ನಿರಂತರವಾಗಿ ಬರಿತಾ ಬಂದಿದ್ದಾರೆ. ಹಲವು ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಇತ್ತೀಚೆಗೆ ಪಂಪನೋದು ಅನ್ನುವಂಥ ಪುಸ್ತಕವನ್ನು ಕೂಡ ಅವರು ಪಬ್ಲಿಷ್ ಮಾಡಿದ್ದಾರೆ. ಸರ್, ಈಗ ಪ್ರಶ್ನೆ ಏನಂದರೆ, ಇವತ್ತಿನ ಸಂದರ್ಭದಲ್ಲಿ, ಸಮಕಾಲೀನ ಸಂದರ್ಭದಲ್ಲಿ ಇವತ್ತಿನ ಬಿಕ್ಕಟ್ಟುಗಳಿಗೆ ಅಥವಾ ಇವತ್ತಿನ ಸಮಸ್ಯೆಗಳಿಗೆ ಪಂಪನನ್ನು ನಾವು ಇವತ್ತು ಹೇಗೆ ಓದಬೇಕು, ಪಂಪ ಎಷ್ಟು ರೆಲೆವೆಂಟ್ ಅನ್ನುವಂಥ ಒಂದು ಪ್ರಶ್ನೆ ಸರ್. ಒಂದು ಕಾವ್ಯವನ್ನು ಓದುವ ಸಂದರ್ಭದಲ್ಲಿ ಎಲ್ಲ ಕಾಲದಲ್ಲಿಯೂ ಕೂಡ ಅದು ಹೊಸದಾಗಿ ಮತ್ತೆ ಪುನರಾವರ್ತರ ಆಗಿ ಓದಲ್ಪಡಬೇಕು ಮತ್ತು ಓದಲ್ಪಡುತ್ತದೆ. ಯಾವ ಓದು ಹಳೆಯ ಮಾದರಿಯ ಪುನರುತ್ಪತ್ತಿಯಾಗಿರುತ್ತೋ ಅದು ಓದಾಗಿರುವುದಿಲ್ಲ, ಗಿಳಿಪಾಠ ಆಗಿರ್ತದೆ. ಹಾಗಾಗಿ ಓದು ಆಗಬೇಕು ಅಂತಾದರೆ ಅದು ತನ್ನ ಕಾಲದ ಜೊತೆಗೆ ಸಂವಾದ ಮಾಡಿಯೇ ಓದಬೇಕು. ನಾನು ಒಂದು ಮಾತು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ನೀವು ಯಾವುದೇ ಪಠ್ಯ, ಅದು ಬೇಕಿದ್ರೆ ನಿನ್ನೆ ಬರೆದ ಕಥೆ ಇರ್ಬೋದು, 100 ವರ್ಷದ ಹಿಂದೆ ಬರೆದ ಕಥೆ ಇರ್ಬೋದು, 1000 ವರ್ಷದ ಶಾಸನವೋ ಮತ್ತೊಂದು ಇರ್ಬೋದು, ಕಾವ್ಯವೇ ಇರ್ಬೋದು. ಆ ಕಾವ್ಯವನ್ನು ಇವತ್ತು ನೀವು ಓದ್ತೀರಿ ಅಂತ ಹೇಳಿದರೆ ಆ ಪಠ್ಯ ನಿಮ್ಮ ವರ್ತಮಾನದ ಲೋಕವನ್ನು ಮತ್ತು ನಿಮ್ಮ ಬದುಕನ್ನು ನೋಡಿಕೊಳ್ಳುವುದಕ್ಕೆ ಅದು ಕಿಟಕಿಯಾಗದೇ ಇದ್ದರೆ ಅದನ್ನು ಓದುವ ಅಗತ್ಯ ಇಲ್ಲ. ಅದನ್ನು ಪ್ರತ್ಯೇಕವಾಗಿ ಬದಿಯಲ್ಲಿ ಇಡಬಹುದು ಅಂತ. ಬಹುಶಃ ಈ ದೃಷ್ಟಿಕೋನದಲ್ಲಿಯೇ ನಾವು ಪಂಪನನ್ನು ಕೂಡ ಓದಬೇಕಾಗತ್ತೆ. ಪಂಪ ಅವನ ಕಾವ್ಯ, ಅವನು 1000 ವರ್ಷಗಳ ಹಿಂದೆ ಬರೆದಿರ್ಬೋದು. ನಮಗೆ ಅದು ಪಠ್ಯವಾಗಿ ದಕ್ಕುವ ಹೊತ್ತಿಗೆ 1000 ವರ್ಷಗಳು ದಾಟಿ ಬರುವ ಹೊತ್ತಲ್ಲಿ ಅದು ಅನೇಕ ಮಾದರಿಯ ಬೆಳವಣಿಗೆಗಳಿಗೂ ಕೂಡ ಒಳಗಾಗಿರ್ಬೋದು, ಗೊತ್ತಿಲ್ಲ ನಮಗೆ. ಅದರ ನಂತರ 100, 125, 130 ವರ್ಷಕ್ಕೂ ಮಿಕ್ಕಿದ ಅವಧಿಯಲ್ಲಿ ಅದನ್ನು ಓದಿ ಅದರ ಮರುಓದಿನ ಮಾದರಿಯ ವಿಮರ್ಶೆಗಳು ಕೂಡ ನಮ್ಮ ಎದುರುಗಡೆ ಇವೆ. ಹಾಗಾಗಿ ಈ ವರ್ತಮಾನ ಕಾಲದಲ್ಲಿ ಪಂಪನನ್ನು ಓದುವುದು ಅಂತ ಹೇಳಿದರೆ ಬರೀ ಪಂಪ ಬರೆದ ಪಠ್ಯ ಓದೋದಲ್ಲ, ಪಂಪನ ಪಠ್ಯದ ಬಗ್ಗೆ ಬಂದಿರುವ ಪಠ್ಯಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕೆಂದರೆ ಪಂಪ ಎನ್ನುವ ಒಂದು ದೊಡ್ಡ ವ್ಯಾಸದ ಒಳಗಡೆ, ಒಂದು ದೊಡ್ಡ ಆ ಸಮುದ್ರದ ಒಳಗಡೆ ನಿಮಗೆ ಇವೆಲ್ಲ ಸಂಗತಿಗಳು ಕೂಡ ಒಂದು ದೊಡ್ಡ ಪರಿಣಾಮವನ್ನು ಬೀರ್ತಾ ಇರ್ತವೆ. ಅಲ್ಲಿ ಪಂಪನ ಪಠ್ಯ ಪ್ರತ್ಯೇಕ ಅಲ್ಲ. ಈಗ ಪಂಪನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಜಾರ್ಗನ್ಗಳು ನಮ್ಮ ಮತ್ತು ನಿಮ್ಮ ನಡುವೆ ಬಹಳ ಚಾಲ್ತಿಯಲ್ಲಿರುವಂಥ ವೀರಕವಿ, ಯುದ್ಧ ಕವಿ, ಯಾವುದೋ ಒಂದು ಕಾಲದ ಯುಗಮೌಲ್ಯ, ಈ ರೀತಿಯ ಹೇಳಿಕೆಗಳು ಬಹುಶಃ ನಮ್ಮ ಪಠ್ಯಗಳಲ್ಲಿ ಮತ್ತು ಮೇಷ್ಟ್ರುಗಳ ಬಾಯಿಗಳಲ್ಲಿ ಮತ್ತು ನಮ್ಮ ವಿಮರ್ಶೆಯ ರೂಪಗಳಲ್ಲಿ ಪುನರುತ್ಪತ್ತಿ ಆಗ್ತಾ ಇವೆ, ಚಾಲ್ತಿಯಲ್ಲಿವೆ. ಇದನ್ನು ಮತ್ತೆ ಹೇಳ್ತಿರ್ತಾರೆ ಸರ್. ಪಂಪನ ಕಾಲ ವೀರಕಾಲ, ಪಂಪ ಕಲಿಯೂ ಹೌದು, ಕವಿಯೂ ಹೌದು, ಅವನು ಯುದ್ಧದಲ್ಲಿ ಕೂಡ ಭಾಗವಹಿಸಿದ್ದ ಅಂತ ಹೇಳ್ತಾರೆ. ನಿಜಕ್ಕೂ ಅವನ ಕಾವ್ಯಗಳು ವೀರ ಮೌಲ್ಯವನ್ನು ಪ್ರತಿನಿಧಿಸೋದು ಅಲ್ಲ, ವಾಸ್ತವಿಕವಾಗಿ ನಾನು ಓದಿಕೊಳ್ಳುವ ಹಾಗೆ, ಈಗ ಪ್ರತಿಯೊಬ್ಬನ ಓದು ಕೂಡ ಅವರ ಓದಾಗಿರ್ತದೆ. ನಾನು ಓದಿಕೊಳ್ಳುವ ಹಾಗೆ ಪಂಪ ನನಗೆ ಮೂಲಭೂತವಾಗಿ ಒಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ. ಮತ್ತು ಎಲ್ಲ ಕಾವ್ಯಗಳು, ಮನುಷ್ಯನಾಗಿದ್ದು ಕಾವ್ಯವನ್ನು ಬರೆದವನು ಎಂದೂ ಕೂಡ ಯುದ್ಧ ಮತ್ತು ಹಿಂಸೆಯನ್ನು ಸಮರ್ಥಿಸಲಾರ. ವಿಘಟನೆಯನ್ನು, ಒಡೆಯುವಿಕೆಯನ್ನು ಸಮರ್ಥಿಸುವ ವ್ಯಕ್ತಿ ವಾಸ್ತವಿಕವಾಗಿ ಸಾಹಿತಿಯೋ ಮನುಷ್ಯನೂ ಆಗಿರೋದಿಲ್ಲ. ಅವನು ವಿಘಟಕ ಶಕ್ತಿ ಮಾತ್ರ ಆಗಿರ್ತಾನೆ, ಮನುಷ್ಯನೊಳಗಿನ ಕೇಡಾಗಿರ್ತಾನೆ. ಪಂಪ ಎಂದೂ ಕೂಡ ಕೇಡಲ್ಲ. ಯುದ್ಧ ಅದು ಯಾರೇ ನಿರ್ವಹಿಸಲಿ, ಸಣ್ಣ ಪ್ರಮಾಣದಲ್ಲಾಗಲಿ ದೊಡ್ಡ ಪ್ರಮಾಣದಲ್ಲಾಗಲಿ, ಅದು ಮನುಷ್ಯರ ಕೇಡು, ಅದು ಲೋಕದ ಕೇಡು. ಯುದ್ಧ ಅನ್ನೋದು ಎಲ್ಲ ಕಾಲದಲ್ಲೂ ಕೂಡ ಮನುಷ್ಯರ ಕೇಡು. ಪಂಪನ ಆದಿಪುರಾಣ ಮತ್ತು ಭಾರತ ಈ ಯುದ್ಧ ಅಂದರೆ ಏನನ್ನೋದನ್ನು ನಮ್ಮ ಎದುರಿಗಿಟ್ಟಿದ್ದ ಕಾವ್ಯಗಳು. ನಿಮಗೆ ನಾನು 2 ಮಾತನ್ನು ಉಲ್ಲೇಖಿಸ್ತೇನೆ. ಪಂಪನ ಆದಿಪುರಾಣದ ಒಳಗಡೆ ಭರತ ಬಾಹುಬಲಿ ಇಬ್ಬರು ಮುಖಾಮುಖಿಯಾಗಿ ನಿಂತಿರ್ತಾರೆ. 2 ಸೇನಾಬಲಗಳು ಅಣಿಗೊಂಡಿರ್ತವೆ. ಆದರೆ ಆ ಹೊತ್ತಿಗೆ 2 ಸೇನೆಯ 2 ಕಡೆಯ ಮಂತ್ರಿಗಳು ಮಾತಾಡ್ತಾರೆ.
ಇವರಿಬ್ಬರಿಗೂ ಹೇಳ್ತಾರೆ, ಅವರ ಮಾತುಗಳಲ್ಲಿ ಬರುತ್ತವೆ, ಯುದ್ಧವೆಂಬುದತಿ ಕ್ರೂರ ಗ್ರಹ ಯುದ್ಧದಂತೆ ಸಕಲ ಪ್ರಜಾವಿನಾಶಕರಂ ಎನ್ನುವ ಮಾತುಗಳು. ಇಂಥ ದೊಡ್ಡ ವಾಯ್ಸ್ ಕೊಟ್ಟ ಕವಿ ಪಂಪನ ಭಾರತದಲ್ಲೂ ಇದೇ ವಾಯ್ಸ್ ಕೊಟ್ಟಿದ್ದಾನೆ. ಪಂಪನ ಭಾರತದಲ್ಲಿ ಕೃಷ್ಣ ಸಂಧಾನಕ್ಕೆ ಹೋದಾಗ ಯುದ್ಧ ಅಂದರೆ ಏನು ತಿಳ್ಕೊಂಡಿದ್ಯಾ ಅಂತ ಹೇಳಿ ಅರ್ಜುನಿಗೆ ದಬಾಯಿಸಿ, ದುರ್ಯೋಧನನಿಗೆ ದಬಾಯಿಸಿ ಮಾತಾಡುವ ಹೊತ್ತಲ್ಲಿ ಒಂದು ಮಾತನ್ನು ಬಳಸ್ತಾನೆ, ಪಗೆ ಒಕ್ಕಲೊಳ್ ಓಯನಲುಂ ಒರುವರಿಲ್ಲದಂತೂ ತವೆ ಕೊಲ್ಗುಂ ಅಂತ. ಈ ಒಕ್ಕಲು ಮತ್ತು ಪ್ರಜಾ ಸಮುದಾಯ ಬೇರೆ ಬೇರೆ ಅಲ್ಲ. ನಾಡಿನಲ್ಲಿರುವುದು ಒಕ್ಕಲುಗಳು, ಪ್ರಜೆಗಳು. ನಿಜಕ್ಕೂ ಕೂಡ ಯುದ್ಧ ಮುಕ್ಕಿ ತಿನ್ನುವುದು ಇವರನ್ನ ಅಂತ. ಮತ್ತು ಪಂಪ ಕೊಟ್ಟ 2 ಕಾವ್ಯಗಳು, ಒಂದು ಕಡೆ ಆಯುಧ ಸೋಲುತ್ತೆ, ಅಲ್ಲಿ ಗೊಮ್ಮಟ ಮೂಡ್ತಾನೆ, ಬಹುಶಃ ಜಗತ್ತಿನ ಮಹಾಚೆಲುವು ಮೂಡುತ್ತೆ. ಎಲ್ಲಿ ಆಯುಧ ಸೋಲ್ತದೋ ಅಲ್ಲಿ ಚೆಲುವು ಮೂಡುತ್ತೆ, ಎಲ್ಲಿ ಆಯುಧ ಗೆಲ್ಲುತ್ತೋ ಅಲ್ಲಿ ವಿನಾಶ ಇರುತ್ತೆ, ಅಧಿಕಾರ ವಿಜೃಂಭಿಸ್ತದೆ. ನಿಮಗೆ ಅರ್ಜುನ ಕೊನೆಯ ಹೊತ್ತಿಗೆ ಆ ವಿನಾಶಾತ್ಮಕವಾದ ಯುದ್ಧದ ತರುವಾಯದಲ್ಲಿ ಕೂಡ ಈ ದಿವಸ ಈ ಕೋಟು, ಇವತ್ತಿನ ವರ್ತಮಾನದಲ್ಲಿ ನಾವು ನೋಡುವ ಹಾಗೆ, ನಮ್ಮ ಫ್ಯಾನ್ಸಿ ಡ್ರೆಸ್ಗಳನ್ನು ನೋಡುವ ಹಾಗೆ, ಈ ದಿವಸ ಈ ಡ್ರೆಸ್ಸು, ಈ ಋತುವಿಗೆ ಈ ಡ್ರೆಸ್ಸು, ನಿಮಗೆ ಪಂಪನ 14ನೇ ಆಶ್ವಾಸದಲ್ಲಿ ಬರೀತಾನೆ ಅವನು. ಆ ಕವಿಯ ವಾಯ್ಸನ್ನು ನಾವು ಗ್ರಹಿಸದೆ, ಅವನ ಧ್ವನಿಯನ್ನು ಗ್ರಹಿಸದೆ, ಅವನ ಕಳಕಳಿಯನ್ನು ಗ್ರಹಿಸದೆ, ಮೂಲಭೂತವಾಗಿ ಒಬ್ಬ ಜೈನ ಅನೇಕಾಂತಿಯಾಗಿ ಅವನು ಮೂಡಿಸಿದ ಬಹುವರ್ಥಗಳನ್ನು ಗಮನಿಸದೆ ಅವನನ್ನು ಏಕಾರ್ಥಕ್ಕೆ ಕಟ್ಟಿ ಹಾಕಿಕೊಳ್ಳುವ ಪ್ರಯತ್ನದ ಫಲವಾಗಿ ವೀರ ಈ ರೀತಿಯ ಕ್ಷಾತ್ರದ ಮೌಲ್ಯಗಳನ್ನು ಉದ್ದೀಪಿಸಿ ಮಾತಾಡಿದ್ದೀವಿ. ಅದಕ್ಕೆ ಅವರು ಕೊಡ್ತಾ ಇರುವ ಉದಾಹರಣೆಗಳನ್ನೇ ನೀವು ಮತ್ತೆ ನೋಡಿದರೆ, ಈ ಉದಾಹರಣೆ ಕಾಂಡವದಾನದ ಸಂದರ್ಭದಲ್ಲಿ ಅವನು ಮಾತಾಡ್ತಾ ಇರುವ ಮಾತುಗಳು, ಒತ್ತಿ ತುರುಂಬಿನಿಂದ ರಿಪುಭೋಜ ಸಮಾಜದ ಬೇರ್ಗಳಂ ನಭಕ್ಕೆತ್ತದೆ, ಬಂದು ತನ್ನ ಮರೆಬೊಕ್ಕಡೆ ಕಾಯದೆ ಚಾಗದ ಒಳ್ಪಿನ ಅಚ್ಚೊತ್ತದೆ, ಬಾಳುವ ಮಾನಸನೆಂಬನ್ ಅಜಾಂಡವೆಂಬುದೊಂದತ್ತಿಯ ಪಣ್ಣೊಳಿರ್ಪಪುಳುವಲ್ಲದೆ ಮಾನಸನೆ ಮುರಾಂತಕ. ಇದನ್ನೆಲ್ಲ ಅರ್ಜುನನ ಸಾಹಸ ಉದಾತ್ತ ಅಂತ ಓದಿದ್ದಾರೆ. ಆ ಪದ್ಯವನ್ನು ಸರಿಯಾಗಿ ಓದಿ, ಆ ಪದ್ಯವನ್ನು ಸರಿಯಾಗಿ ಓದಿದರೆ ಅದೊಂದು ಫ್ಯಾಸಿಸ್ಟ್ ಮಾದರಿಯಾಗಿ ಕಾಣಿಸುತ್ತೆ. ವಿರೋಧಿಯನ್ನು ಕೊಲ್ಲೋದಲ್ಲ, ವಿರೋಧಿಯ ಮೂಲವನ್ನೇ ನಾಶ ಮಾಡುವ, ಸಮೂಹವನ್ನೇ ನಾಶ ಮಾಡುವ, ಸಮುದಾಯವನ್ನೇ ನಾಶ ಮಾಡುವುದನ್ನು ಯಾವತ್ತೂ ಕೂಡ ಅಧಿಕಾರ ತನ್ನ ಹಿರಿಮೆಯಾಗಿ ಹೇಳಿಕೊಳ್ಳುತ್ತೆ. ಅಧಿಕಾರದ ನಿರೂಪಣೆಯ ಮನುಷ್ಯತ್ವವನ್ನು ನಾವು ಲೋಕದ ಮನುಷ್ಯತ್ವ ಅಂತ ಹೇಳೋಕ್ಕಾಗಲ್ಲ. ಅಧಿಕಾರ ಎನ್ನುವುದು ಯಾವ ಹೊತ್ತಿನಲ್ಲಿ ಕೂಡ ಕರುಣೆಯ ಜೊತೆಗೆ ಮತ್ತು ಯುದ್ಧ ವಿರೋಧಿಯಾಗಿರೋದಿಲ್ಲ, ಅದು ಯುದ್ಧೋತ್ಸಾಹಿಯಾಗಿರುತ್ತೆ. ನಾವು ಹಿಟ್ಲರ್ನ ನಾಜಿಸಮ್ ಮಾಡಿದ ರಾಷ್ಟ್ರೀಯತೆಯ ಕಲ್ಪನೆಯನ್ನು, ಗಾಂಧಿಯ ರಾಷ್ಟ್ರೀಯತೆಯನ್ನು ನಾವು ಒಂದೇ ತಕ್ಕಡಿಯಲ್ಲಿ ರಾಷ್ಟ್ರೀಯತೆ ಅಂತ ಹೇಳೋಕ್ಕಾಗಲ್ಲ. ರಾಷ್ಟ್ರೀಯತೆಯ ನಿರ್ವಚನೆಗಳು ಕೂಡ ಒಂದು ಬೇರೆ. ನೀವು DR ನಾಗರಾಜನ್ನು ಓದಿದರೆ ಅವರು 2 ಬೇರೆ ಬೇರೆ ಕಲ್ಟ್ಗಳ ಬಗ್ಗೆ, ಆ ರಾಷ್ಟ್ರೀಯತೆಯ ಮಾದರಿಗಳ ಬಗ್ಗೆ ಮಾತಾಡ್ತಾ ಗಾಂಧಿ ರಾಷ್ಟ್ರೀಯತೆ ಹೇಗೆ ಒಂದು ಲೋಕಪ್ರಿಯವಾದದ್ದು ಮತ್ತು ಲೋಕಪರವಾದದ್ದು ಎನ್ನುವುದನ್ನು ಮಾತಾಡ್ತಾರೆ. ನೀವು ಪಂಪನನ್ನು ಈ ದೃಷ್ಟಿಯಲ್ಲಿ ಗಮನಿಸಿದರೆ ಅವನು ಒಳಗಡೆ ನಿಮಗೆ ಡಾಳಾಗಿ ಕಾಣುವುದು ಯುದ್ಧದ ವಿನಾಶ, ಯುದ್ಧದ ಅನಾಹುತ. ಈ ಅನಾಹುತವನ್ನು ಅವನು ಚಿತ್ರಿಸುವಾಗ ಅದರ ಚಿತ್ರ ಕೊಡಲೇಬೇಕಲ್ವೇ? ನೀವು ರನ್ನನನ್ನು ಓದಿದ್ರು ಕೂಡ ಅದೇ, ಉಡಿದಿದ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ನು ಉಚ್ಚುತ್ತೀರೆ, ಕಾಲಿಡಲೆಡೆ ಒಡೆಯದೆ ದಡಿಗ ಬೆಣಂಗಳನ್ನೇ ಮೆಟ್ಟಿ ಕುರುಪತಿ ಮೆಲ್ಲನೆ ನಡೆದು ಸೂಚ್ಯಗ್ರಮ್ನೈವ ದಾಸ್ಯಾನಿ ವಿನಾ ಯುದ್ಧೇನ ಕೇಶವ ಎನ್ನುವಂಥ ಮಾತನ್ನು ಹೇಳಿದ ದುರ್ಯೋಧನನಿಗೆ ತಾನೇ ಮಾಡಿಕೊಂಡ ಯುದ್ಧದ ಪರಿಣಾಮವಾಗಿ ತನಗೇ ಕಾಲಿಡೋದಕ್ಕೆ ಜಾಗ ಸಿಗಲಿಲ್ಲ. ಯುದ್ಧ ಅಂದರೆ ಏನು ಎನ್ನುವ ವಿನಾಶವನ್ನು ಕೊಟ್ಟ ಕವಿಗಳನ್ನು ನಾವು ವೀರಕವಿಗಳು ನನಗೆ ಅರ್ಥ ಆಗೋದಿಲ್ಲ. ನಾವು ಏನನ್ನು ಮಕ್ಕಳಲ್ಲಿ ಬಿತ್ತೋದಕ್ಕೆ ಹೊರಡ್ತಾ ಇದ್ದೀವಿ, ಏನನ್ನು ಕಟ್ಟೋದಕ್ಕೆ ಹೊರಡ್ತಾ ಇದ್ದೀವಿ. ನಾವು ಮಕ್ಕಳ ಮನಸ್ಸನ್ನು ಲೋಕದ ಪರವಾಗಿ, ಪ್ರೀತಿಯ ಪರವಾಗಿ ಕಟ್ಟೋದಾದರೆ ಪಂಪ ಈ ಕಾಲದಲ್ಲ, ಎಲ್ಲ ಕಾಲದಲ್ಲಿಯೂ ಅವನು ನಾಡೋಜ, ಅವನು ವಸಂತದ ಕೋಗಿಲೆಯಾಗಿ ಲೋಕದ ಸೃಷ್ಟಿಯ ಪರವಾಗಿ ಮಾತಾಡಿದನ ಹೊರತು ವಿನಾಶದ ಪರವಾಗಿ, ಯುದ್ಧದ ಪರವಾಗಿ ಮಾತಾಡಲಿಲ್ಲ. ಬಹುಶಃ ಕನ್ನಡದ ದೊಡ್ಡ ಹೆಮ್ಮೆ, ದೊಡ್ಡ ವಿವೇಕ ಪಂಪ ವಾಸ್ತವಿಕವಾಗಿ.